ಮಾರ್ಕ್ಸ್ ಎಷ್ಟಿದೆ? ಮ್ಯಾಕ್ಸಿಮಮ್ ಮಾರ್ಕ್ಸು 40 ಮಾರ್ಕ್ಸ್. M1 ಆ್ಯಂಡ್ M2 ಮ್ಯಾಥಮೆಟಿಕ್ಸ್ 1 ಆ್ಯಂಡ್ ಮ್ಯಾಥಮೆಟಿಕ್ಸ್ 2 ಎರಡು ಕಂಬೈನ್ಡ್ ಆಗಿ ನಿಮಗೆ 40 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡಿ ಏನಿದೆ ಅಂದರೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಯಿತಾ. ಈ ಚಾಪ್ಟರಲ್ಲಿ ನಿಮಗೆ ಎಷ್ಟು 6 ಮಾರ್ಕ್ಸ್ ಬರುತ್ತೆ. ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ 6 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ ಏನಿದೆ ಅಂತಂದರೆ ಇವಾಗ ಮೇ ಬಿ ಡಿಟರ್ಮಿನೆಂಟ್ಸಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ಒಂದೇ ಚಾಪ್ಟರಲ್ಲಿ ಆಯಿತಾ. ಡಿಟರ್ಮಿನೆಂಟ್ಸಲ್ಲಿ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ಆಮೇಲೆ ಮ್ಯಾಟ್ರಿಕ್ಸಲ್ಲಿ 3 ಮಾರ್ಕ್ಸ್ ಬರುತ್ತೆ, ಸರಿ 4 ಮಾರ್ಕ್ಸ್ ಬರುತ್ತೆ. ಮ್ಯಾಟ್ರಿಕ್ಸಲ್ಲಿ 4 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಟೋಟಲ್ 6 ಮಾರ್ಕ್ಸ್ ಅಲ್ವಾ. ಇಲ್ಲಿ ಮ್ಯಾಟ್ರಿಕ್ಸ್ ಚಾಪ್ಟರಲ್ಲಿ 4 ಮಾರ್ಕ್ಸು, ಡಿಟರ್ಮಿನೆಂಟ್ ಚಾಪ್ಟರ್ಸಲ್ಲಿ 2 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಟ್ರಿಕ್ಸ್, ಎಡಿಷನ್ನು, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ಲ. ಎಡಿಷನ್ ಹೆಂಗೆ ಮಾಡಬೇಕು, ಸಬ್ಟ್ರಾಕ್ಷನ್ ಹೆಂಗೆ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅನ್ನೋದು. ಇಲ್ಲಿ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ನೀವು ಮಾಮೂಲಿ ಹೆಂಗೆ ಮಾಡ್ತಾರೆ, 2 + 3 5 ಆಯಿತಾ. ಅದೇ ಸೇಮ್ ಇಲ್ಲಿ 3 + 3 - 5 ಮಾಡಿದ್ರೆ -2 ಬರುತ್ತೆ. ಇವೆಲ್ಲ ನೀವು ಮಾಮೂಲಿ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡೋದು ಸೇಮ್ ಇದೆ. ಬಟ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಅದು ನಿಮ್ಗೆ ಲೈವ್ ಕ್ಲಾಸಲ್ಲಿ ಯಾವ ಟೈಪ್ ಬಿಡಿಸ್ಬೇಕಂತ ಹೇಳ್ತೀನಿ. ಓಕೆ, ಅದನ್ನ ಯಾವ ಟೈಪ್ ಪ್ರಾಬ್ಲಮ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಪ್ರಾಬ್ಲಮ್ ಮಾಡಿದ್ರೆ ಫೈಂಡಿಂಗ್ ಅನ್ನೋನ್ ಕ್ವಾಂಟಿಟಿ, ಸೆಕೆಂಡ್ ಆರ್ಡರು, 3 ಆರ್ಡರ್, 3 × 3, 2 × 2, 2 × 3 ಆರ್ಡರ್ ಬರ್ತಲ್ಲ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆ ಟೈಪ್ ಅಲ್ಲ. ಈ ಆರ್ಡರ್ ಮೇಲೆ ಡಿಟರ್ಮಿನೆಂಟ್ಸ್ ಯೂಸಿಂಗ್ ಎಕ್ಸ್ಪಾನ್ಸ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ಲಿ ಲಿನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಮೆಥಡ್ಸ್ ಅಂತಿದೆ. ಕ್ರೈಮರ್ಸ್ ಮ್ಯಾಗ ಒಂದು ಇರುತ್ತೆ ಆಯಿತಾ, ಒಂದು ಕ್ವಶನ್ ಇರುತ್ತೆ. ಆಮೇಲೆ ಫೈಂಡ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಅವು ಬರ್ತದೆ. ಕೆಳಗಡೆ ಇದೆ ನೋಡಿ, ಮ್ಯಾಟ್ರಿಕ್ಸ್ ಮೈನಸ್ ಕಂಡುಹಿಡಿದು, ಕೋಫ್ಯಾಕ್ಟರ್ ಕಂಡುಹಿಡಿದು, ಅಡ್ಜಂಟಾಗಿ ಕಂಡುಹಿಡಿದು, ಇನ್ವರ್ಸ್ ಕಂಡು ಇದೇನೈತಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೈನಸ್, ಕೋಫ್ಯಾಕ್ಟರ್ಸ್, ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸಸ್ ಓಕೆ ಆಫ್ ಸೆಕೆಂಡ್ ಆರ್ಡರ್. ಇಲ್ಲಿ ಇಷ್ಟರಲ್ಲಿ ನಿಮ್ಗೆ ಒಂದು ಕ್ವಶನ್ ಬರುತ್ತೆ, 2 ಕ್ವಶನ್ ಬರುತ್ತೆ, ಪಕ್ಕ 2 ಕ್ವಶನ್ ಬರುತ್ತೆ. ಮೈನರ್ ಆ್ಯಂಡ್ ಕೋಫ್ಯಾಕ್ಟರ್, ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ನೀವು ಇಲ್ಲಿ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಒಂದು ಪ್ರಾಬ್ಲಮ್ ಫುಲ್ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ನಿಮಗೆ ಇಲ್ಲೇ 2 ಮಾರ್ಕ್ಸ್ ಬರುತ್ತೆ ಆಯಿತಾ. ಇಲ್ಲಿ ಕೇಳ್ತಾನೆ ಫೈಂಡ್ ದ ಮೈನರ್ಸ್ ಅಂತ ಕೇಳ್ತಾನೆ, ಇಲ್ಲ ಫೈಂಡ್ ದ ಕೋಫ್ಯಾಕ್ಟರ್ ಅಂತ ಕೇಳ್ತಾನೆ, ಇಲ್ಲ ಅಡ್ಜಾಯಿಂಟ್ ಬರೀರಿ ಅಂತ ಕೇಳ್ತಾನೆ, ಇಲ್ಲ ಇನ್ವರ್ಸ್ ಕಂಡಿಡಿ ಅಂತ ಹೇಳ್ತಾನೆ ಆಯಿತಾ. ಇಷ್ಟರೊಳಗೆ ಒಂದು ಕ್ವಶನ್ ಬರುತ್ತೆ, ಪಕ್ಕ ಒಂದು ಕ್ವಶನ್ ಬರುತ್ತೆ. ಅದು ಯಾವ ಟೈಪ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಲೈವ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟು ಇಲ್ಲಿದೆ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್ಸ್ ಆ್ಯಂಡ್ ರೂಟ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ಒಂದು ಬರುತ್ತೆ. ಓಕೆ, ಇಲ್ಲೊಂದು ಕ್ವಶನ್ಸ್ ಬರುತ್ತೆ, ಇಲ್ಲ ಒಂದು ಕ್ವಶನ್ 2 ಕ್ವಶನ್ ಬರುತ್ತೆ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮ್ಗೆ ಇಲ್ಲಿ ಏನು ಮೇಲ್ಗಡೆ ಇದೆ ಅಲ್ವಾ. ಓಕೆ, ಇದರಲ್ಲಿ ನಿಮಗೆ ಇಲ್ಲಿ 2 to 3 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ 4 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ನಲ್ವಾ ಎಲ್ಲಿ ಮ್ಯಾಟ್ರಿಕ್ಸಲ್ಲಿ. ನೀವು ಇಷ್ಟೇ ಪ್ರಿಪೇರ್ ಆದ್ರೆ ಅಂತ ತಿಳ್ಕೊಳ್ಳಿ ಆಯಿತಾ, ಇಷ್ಟೇ ಟಾಪಿಕ್ ನೀವು ಪ್ರಿಪೇರ್ ಆದ್ರಪ್ಪ ನಿಮಗೆ ಇಲ್ಲಿ 3 to 4 ಮಾರ್ಕ್ಸ್ ಬರುತ್ತೆ. ಪಕ್ಕ ಕ್ವಶನ್ ಬರುತ್ತೆ ಅದರಲ್ಲಿ ಆಯಿತಾ. ಅದಕ್ಕೆ ಯಾವ ಟೈಪ್ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ವಿತಿನ್ 1 ಮಿನಿಟ್ಸಲ್ಲೇ ಯಾವ ಟೈಪ್ ಆನ್ಸರ್ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲೈವ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ ಅದನ್ನೆಲ್ಲ ಹೆಂಗೆ ಯಾವ ಟೈಪ್ ಪ್ರಾಬ್ಲಮ್ ಬಿಡಿಸ್ಬೇಕು, ಯಾವ ಟೈಪ್ ಆನ್ಸರ್ ಮಾಡಬೇಕು. ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಇದಿಷ್ಟು ಓದ್ಬೇಕು ನೀವು ಆಯಿತಾ. ಇದ್ರ ಜೊತೆಗೆ ಇಲ್ಲೆಲ್ಲ ಫಾರ್ಮುಲಾ ಬರ್ತಾವೆ ಆಯಿತಾ. ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಇದು ಫಾರ್ಮುಲಾ ಬರುತ್ತೆ, ಅದು ಫಾರ್ಮುಲಾ ನೆನಪಿಡಬೇಕು. ಓಕೆ, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್ಸ್ ಅದಕ್ಕೂ ಒಂದು ಫಾರ್ಮುಲಾ ಬರುತ್ತೆ. ಅವೆಲ್ಲ ಫಾರ್ಮುಲಾ ಫಸ್ಟ್ ನೆನಪಿಡಬೇಕು ರೀ. ಓಕೆ, ಫಾರ್ಮುಲಾ ನೆನಪಿಟ್ರೆ ನೀವು ಪ್ರಾಬ್ಲಮ್ಸ್ ಈಸಿ ಆಗ್ತವೆ ಆಯಿತಾ, ಅದನ್ನೆಲ್ಲ ಈಸಿಯಾಗಿ ಬಿಡಿಸ್ಬೋದು ನೀವು. ಓಕೆ, ಇದರಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ರೈಮರ್ಸ್ ರೂಲ್ ಅಂತಿದಿಲ್ಲ, ಕ್ರೈಮರ್ಸ್ ರೂಲ್ ಮ್ಯಾಗ ಒಂದು ಇರುತ್ತೆ. ಆಮೇಲೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡಿಡಿದಾಗ ಇರುತ್ತೆ. ಆಮೇಲೆ ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂತ ಬರುತ್ತೆ, ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇವಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ಸ್ ಇಲ್ಲಿ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ ಆಲ್ಜಿಬ್ರಾ. ಇಲ್ಲಿ ಸೆಕೆಂಡ್ ಯೂನಿಟಲ್ಲಿ ವೆಕ್ಟರ್ಸ್. ಓಕೆ, ವೆಕ್ಟರ್ಸಲ್ಲಿ ಇಲ್ಲಿ ಕೇಳ್ತಾರೆ ಆಯಿತಾ. ಇಲ್ಲಿ 3 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟು ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇದೆ. 3 ಮಾರ್ಕ್ಸು ಇರುತ್ತೆ ವೆಕ್ಟರ್ಸ್ ಚಾಪ್ಟರಲ್ಲಿ. ಓಕೆ, ಇದಿಷ್ಟು ಏನು ಕೊಟ್ಟಿದ್ರೆ ಇಷ್ಟು ಓದ್ಕೋಬೇಕಾಗುತ್ತೆ ನೀವು. ಥಿಯರಿ ಗೀರಿ ಎಲ್ಲ ಕರೆಕ್ಟಾಗಿ ಓದಬೇಕು. ಇದ್ರ ಜೊತೆಗೆ ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಗೆ ಥಿಯರಿ ಕೇಳೋದು ಕಡಿಮೆ ಆಯಿತಾ, ಪ್ರಾಬ್ಲಮ ಜಾಸ್ತಿ ಕೇಳ್ತಾರೆ. ಓಕೆ, ಇಲ್ಲೇನಿದೆ
ಮೀನಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್, ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಯಾವ ಟೈಪ್ ಕಂಡುಹಿಡಿಯಬೇಕು, ಪೊಸಿಷನ್ ವೆಕ್ಟರ್ ಯಾವ ಟೈಪ್ ಬರೀಬೇಕು ಅಂತ ಅದನ್ನೆಲ್ಲ ನಾನು ನಿಮಗೆ ಲೈವ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಬಿಡಿಸೋ ಮುಂದೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಓಕೆ, ಅಲ್ಲಿ ಅರ್ಥ ಆಗ್ಲಿಕ್ಕೆ ಕ್ಲಿಯರಾಗಿ ನಂಗೆ ವಾಟ್ಸಪ್ ಮಾಡಿ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಿಮಗೆ. ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಆಫ್ ವೆಕ್ಟರ್ಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ಸು ಯಾವ ಟೈಪ್ ಬರೀಬೇಕು ಅವನು, ವೆಕ್ಟರ್ಸ್ ಇನ್ ಪ್ಲೇನ್ ಆ್ಯಂಡ್ ಇನ್ ಸ್ಪೇಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ವೆಕ್ಟರ್ಸ್ ಐ ಜೆ ಕೆ ರೆಸ್ಪೆಕ್ಟಿವ್ಲಿ ಪ್ರಾಡಕ್ಟ್ ಮಾಡೋದು. ಆಯಿತಾ. ಪ್ರಾಡಕ್ಟ್ಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟು, ವೆಕ್ಟರ್ ಪ್ರಾಡಕ್ಟು ಆಯಿತಾ, ಅದು ಬರುತ್ತೆ ಅವ್ನು ಹೇಳ್ತೀನಿ. ಆಯಿತಾ. ಅದ್ಮೇಲೆ ಅಪ್ಲಿಕೇಶನ್ಸ್ ಅಂದರೆ ಡಾಟ್ ಪ್ರಾಡಕ್ಟ್ ಹೆಂಗೆ ಮಾಡೋದು, ಕ್ರಾಸ್ ಮಾಡೋದು ಎಲ್ಲ ಸೇಮ್. ಆಯಿತಾ. ವೆಕ್ಟರ್ ಅಂದ್ರೆ ಅಷ್ಟೇ, ಸ್ಕೇಲರ್ ಅಂದ್ರೆ ಬರುತ್ತೆ ಅದನ್ನೇ ಹೇಳ್ತೀನಿ. ಡಾಟ್ ಪ್ರಾಡಕ್ಟ್ ಅಂದರೆ ಏನು, ಕ್ರಾಸ್ ಪ್ರಾಡಕ್ಟ್ ಅಂದರೆ ಏನು, ಓಕೆ ಇದೆಲ್ಲ ನಿಮಗೆ ಲೈವ್ ಕ್ಲಾಸಲ್ಲಿ ಪ್ರಾಬ್ಲಮ್ ಬಿಡಿಸೋ ಮುಂದೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಆಯಿತಾ. 2 times ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಕೇಳ್ಕೊಳ್ಳಿ. ಆಯಿತಾ. ಡೌಟ್ಸ್ ಬರೋಂಗೆ ಹೇಳ್ತೀನಿ, ಬಟ್ ಅಷ್ಟು ಮಟ್ಟಿಗೆ ಡೌಟ್ಸ್ ಬರ್ತಪ್ಪ ಅಂದ್ರೆ ನೀವೇನು ಮಾಡಬೇಕು, ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಅಷ್ಟು ಗೊತ್ತಾಗಲಿ ಕಾಲ್ ಮಾಡಿ. ಆಯಿತಾ. ನಾನು ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಅನ್ಸದೆ, ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಪಕ್ಕ ಕ್ವಶನ್ ಇರುತ್ತೆ. ಆಮೇಲೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಏರಿಯಾ ಆಫ್ ದ ಟ್ರಯಾಂಗಲ್ ಇದ್ರ ಮೇಲೆ ಕೇಳ್ತಾರೆ, ವರ್ಕ್ ಡನ್, ಆಮೇಲೆ ಮೊಮೆಂಟಮ್ ಆಫ್ ಫೋರ್ಸ್, ಇವು ಇಂಪಾರ್ಟೆಂಟ್. ಆಯಿತಾ. ಇಲ್ಲಿದೆ ನೋಡಿ ಪ್ರೊಜೆಕ್ಷನ್ ಕಾಣುತ್ತಾ, 1 second. ಇಲ್ಲಿ ನಿಮ್ಗೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಎಲ್ಲಿಯಪ್ಪ ಅಂದ್ರೆ ಪ್ರೊಜೆಕ್ಷನ್, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಆನ್ ಅಂಡರ್ ವೆಕ್ಟರ್ಸ್, ಈ ಟೈಪ್ ಕ್ವಶನ್ಸ್ ಕೇಳ್ತಾನೆ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಒಂದು 2 sides ಕೊಡ್ತಾನೆ. ಆಯಿತಾ. ಅದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಅಥವಾ ವಿತಿನ್ 1 minute ಅಲ್ಲಿ ಬೇಗ ಮಾಡಬೇಕು. ಓಕೆ. ನೆಕ್ಸ್ಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಬರುತ್ತೆ, ಅದು ವಿತಿನ್ 1 minute ಅಲ್ಲಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವರ್ಕ್ ಡನ್, ಆಮೇಲೆ ಮೊಮೆಂಟಮ್ ಆಫ್ ಫೋರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದಿಷ್ಟು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಮುಂಚೆ ನಿಮಗೆ ಇದೆಲ್ಲ ಬೇಸಿಕ್ಸ್ ಗೊತ್ತಿರಬೇಕು, ಅದು ಹೇಳ್ತೀನಿ. ಆಯಿತಾ. ಕ್ರಾಸ್ ಪ್ರಾಡಕ್ಟು, ಓಕೆ, ಡಾಟ್ ಪ್ರಾಡಕ್ಟು ಇದೆಲ್ಲ ಹೇಳ್ತೀನಿ ನಿಮಗೆ. ಮ್ಯಾಗ್ನಿಟ್ಯೂಡ್ ಯಾವ ಟೈಪ್ ಫೈಂಡ್ ಔಟ್ ಮಾಡಬೇಕು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಲೈವ್ ಕ್ಲಾಸಲ್ಲಿ, ನಿಮಗೆ ಪ್ರತಿಯೊಂದು ಹೇಳ್ತೀನಿ. ಓಕೆ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಯೂನಿಟ್ 3 ಪ್ರೊಬಾಬಿಲಿಟಿ. ಓಕೆ, ಇಲ್ಲಿ 1 marks ಬರುತ್ತೆ. ಇದನ್ನು ಲಾಸ್ಟಿಗೆ ಹೇಳ್ತೀನಿ, ಈ ಚಾಪ್ಟರ್ಸ್ನ ನಿಮ್ಗೆ ಲಾಸ್ಟ್ ಹೇಳ್ತೀನಿ. ಓಕೆ, ಇಲ್ಲಿ 1 marks ಅಷ್ಟೇ ಇದೆ. ಆಯಿತಾ. ಇದರಲ್ಲಿ ನಿಮಗೆ ಒಂದು 3 ಅಥವಾ 4 ಪ್ರಾಬ್ಲಮ್ಸ್ ಇರುತ್ತೆ, ಅವೇ ಇಂಪಾರ್ಟೆಂಟ್, ಅವು ಬಿಟ್ಟು ಯಾವುದಕ್ಕೆ ಕೇಳೋದಿಲ್ಲ. ಆಯಿತಾ. ಅದು ಹೇಳ್ತೀನಿ ನಿಮಗೆ ಯಾವ ಟೈಪ್ ಮಾಡಬೇಕು ಅನ್ನೋದು ಈ ಪ್ರೊಬಾಬಿಲಿಟಿಯಲ್ಲಿ. ಓಕೆ, ಬಟ್ ಇವನ್ನೆಲ್ಲ ಡೆಫಿನೇಷನ್ ಗೊತ್ತಿರಬೇಕು. ಇಲ್ಲ ರ್ಯಾಂಡಮ್ ಎಕ್ಸ್ಪೆರಿಮೆಂಟು, ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಇವೆಂಟ್ಸ್ ಅಂತಂದ್ರೆ ಏನು, ಟೈಪ್ಸ್ ಆಫ್ ಇವೆಂಟ್ಸು, ಆಯಿತಾ. ಆಲ್ಜಿಬ್ರಿಕ್ ರೂಲ್ಸ್ ಗೊತ್ತಿರಬೇಕು, ಆಲ್ಜಿಬ್ರಾ ಆಫ್ ಇವೆಂಟ್ಸು, ಕಾಂಪ್ಲಿಮೆಂಟ್ರಿ ಇವೆಂಟ್ಸು ಇವೆಲ್ಲ ಗೊತ್ತಿರಬೇಕು. ಇದಿಷ್ಟು ಗೊತ್ತಾದ ಮೇಲೆ ಇದಿಷ್ಟು ಮೇಲೆ ನಿಮಗೆ ಸಿಂಪಲ್ ಪ್ರಾಬ್ಲಮ್ಸ್ ಬರ್ತವೆ. ಆಯಿತಾ. ಸಿಂಪಲ್ ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾರೆ ನಿಮಗೆ. ಆಯಿತಾ. 1 marks ಇರುತ್ತೆ, ಇದು ನಿಮಗೆ ಲಾಸ್ಟ್ ಹೇಳ್ಕೊಡ್ತೀನಿ. ಆಯಿತಾ. ಪ್ರೊಬಾಬಿಲಿಟಿ ಚಾಪ್ಟರ್ಸ್ನ ನಿಮಗೆ ಲಾಸ್ಟ್ ಹೇಳ್ತೀನಿ. 1 marks ಇದ್ದು ಫಸ್ಟ್ ಜಾಸ್ತಿ ಮಾರ್ಕ್ಸ್ ಇದ್ದು ಹೇಳ್ಕೊಡೋಣ. ಆಯಿತಾ. 6 marks ಇರ್ತಲ್ಲ ಅವನಲ್ಲಿ ಜಾಸ್ತಿ ಮಾರ್ಕ್ಸ್ ಇದ್ದು ಮುಗಿಸ್ಕೊಡೋಣ. ಓಕೆ. ಆಯಿತಾ. ನೆಕ್ಸ್ಟ್ ಮುಗಿಯುತ್ತಾ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಗೆ ಬರೋಣ. ಓಕೆ. ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದಿದೆ ನೋಡಿ, ಯೂನಿಟ್ 4. ಆಯಿತಾ. ಅಲೈಡ್ ಆ್ಯಂಗಲ್ಸ್ ಆ್ಯಂಡ್ ಕಾಂಪೌಂಡ್ ಆ್ಯಂಗಲ್ಸ್ ಅಂತಿದೆ. ಇಲ್ಲಿ ಟೋಟಲ್ 6 marks ಬರುತ್ತೆ. ಅಲೈಡ್ ಆ್ಯಂಗಲ್ಸ್ ಅಲ್ಲಿ 3 marks ಕೇಳ್ಬೋದು, ಕಾಂಪೌಂಡ್ ಆ್ಯಂಗಲ್ಸ್ 3 marks, ಟೋಟಲಿ 6 marks ಇರುತ್ತೆ. ಬಟ್ ಅಲೈಡ್ ಆ್ಯಂಗಲ್ಸ್ ಅಲ್ಲಿ ಒಂದು ಟೇಬಲ್ ಬರುತ್ತೆ. ಆಯಿತಾ. ಅದಕ್ಕೆ ಮುಂಚೆ ಸಣ್ಣ ಟೇಬಲ್ ಗೊತ್ತಿರಬೇಕು ನಿಮ್ಗೆ. ಆಯಿತಾ. ಈಗ 0 degree, 30 degree, 45 degree, ಆಮೇಲೆ 60 degree, 90 degree, ಇದು ಸ್ಮಾಲ್ ಟೇಬಲ್ ಇರುತ್ತಲ್ಲ, ಅದು ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. ಆಯಿತಾ. ಅದು ಆದಮೇಲೆ ನಿಮಗೆ ಅಲೈಡ್ ಆ್ಯಂಗಲ್ಸ್ ಅಂತ ಬರುತ್ತೆ, ಅದನ್ನ ತೋರಿಸ್ತೀನಿ ನಿಮಗೆ. ಆಯಿತಾ. ಫಾರ್ಮಲ್ ಬುಕ್ಕಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಟೈಪ್ ಅಲೈಡ್ ಆ್ಯಂಗಲ್ಸ್ ಹೆಂಗೆ ಬರೀಬೇಕು. ಒಂದು ದೊಡ್ಡ ಟೇಬಲ್ ಬರುತ್ತೆ, ಅದನ್ನ ಬರಿಬೋದು. ಇದ್ರ ಅಲೈಡ್ ಆ್ಯಂಗಲ್ಸ್ ಯಾಕೆ ಯೂಸ್ ಮಾಡಬೇಕಂತಂದರೆ, ಇವಾಗ ನಿಮ್ಗೆ sin 30, ಆಯಿತಾ, sin 0 degree, sin 45 degree, sin 90 degree ಗೊತ್ತಿರುತ್ತೆ. ಓಕೆ. ಅಲೈಡ್ ಆ್ಯಂಗಲ್ಸ್ನ ಯಾಕೆ ಯೂಸ್ ಮಾಡೋಕೆ ಹೇಳ್ತೀನಿ. ಆಯಿತಾ. ಆ ಟೇಬಲ್ ಯಾಕೆ ಯೂಸ್ ಮಾಡಬೇಕು, ಇವಾಗ sin 45 ಅಂತಂದ್ರೆ ಆನ್ಸರ್ ಹೇಳ್ತೀರಾ 1/√2 ಅಂತ ಹೇಳ್ತೀರಾ. ಓಕೆ. sin 45 ಅಂದರೆ ಎಷ್ಟು ರೀ, 1/√2 ಅಂತ ಹೇಳ್ತೀರಾ. ಅದೇ ನಾ sin 220 ಅಂತ ಹೇಳ್ತೀನಿ. ಓಕೆ. sin 220 ಆನ್ಸರ್ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ಬೇಕು ನಾವು, ಅಲೈಡ್ ಆ್ಯಂಗಲ್ಸ್ನ ಯೂಸ್ ಮಾಡಬೇಕಾಗ್ತದೆ.
ಅಲೈಡ್ ಆಂಗಲ್ಸ್ ಯೂಸ್ ಮಾಡಿ ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿ ಅದರ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಅದೇಂದ್ರೆ 90 ಅಬೌವ್ 90 ಬಂತಪ್ಪ ಅಂದ್ರೆ ಆಯ್ತಾ 90ವರೆಗೆ ಗೊತ್ತಿರುತ್ತೆ ನಮ್ಗೆ. ಯಾವುದು 0 ಡಿಗ್ರಿ ಗೊತ್ತಿರುತ್ತೆ, 30 ಡಿಗ್ರಿ ಗೊತ್ತಿರುತ್ತೆ, 45 ಡಿಗ್ರಿ ಗೊತ್ತಿರುತ್ತೆ, 60 ಡಿಗ್ರಿ ಗೊತ್ತಿರುತ್ತೆ, 90 ಡಿಗ್ರಿ ಇವಿಷ್ಟು ಅಲ್ಲಿ ಸ್ಟ್ಯಾಂಡರ್ಡ್ ಒಂದು ಟೇಬಲ್ ಇದೆ. ಅದ್ರ ನೀವು ವ್ಯಾಲ್ಯೂ ಹೇಳ್ತೀರ. sin 60 ಅಂದ್ರೆ ಎಷ್ಟು, sin 45 ಅಂದ್ರೆ ಎಷ್ಟು, ಇದೆಲ್ಲ ಹೇಳ್ತೀರ. ಬಟ್ ಅದೇ ಅದಕ್ಕೆ ಜಾಸ್ತಿ ಅಮೌಂಟ್ ಇದ್ದಂಥ ಆ್ಯಂಗಲ್ ಬಂತಪ್ಪ ಅಂದರೆ ಆಯ್ತಾ 125 sin ಆಫ್ 125 ಅಂದ್ರೆ ಆಗೋದಿಲ್ಲ. sin ಆಫ್ 360 ಅಂದ್ರೆ, sin ಆಫ್ 720, sin ಆಫ್ 880 ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನಾವೇನ್ರಿ ಅಲೈಡ್ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ. ಓಕೆ ಏನ ನೆಕ್ಸ್ಟ್ ಕಾಂಪೌಂಡ್ ಆ್ಯಂಗಲ್ಸ್ ಅಂತ. ಕಾಂಪೌಂಡ್ ಆ್ಯಂಗಲ್ಸ್ ಈ ಟೈಪ್ ಬರ್ತದೆ. ಇಲ್ಲಿ ಏನಿದೆ sin ಆಫ್ a ಪ್ಲಸ್ ಆರ್ ಬಿ ಇಲ್ಲಿ ನೋಡಕ್ಕೆ ಈ ಟೈಪ್ cos a ಪ್ಲಸ್ sin a ಪ್ಲಸ್ ಬಿ, sin a ಮೈನಸ್ ಬಿ, cos a ಪ್ಲಸ್ ಬಿ, cos a ಮೈನಸ್ ಬಿ, tan a ಪ್ಲಸ್ ಬಿ, tan a ಮೈನಸ್ ಬಿ, ಈ ಟೈಪ್ ಪ್ರಾಬ್ಲಮ್ಸ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. ಓಕೆ ಇಲ್ಲ ಕಾಂಪೌಂಡ್ ಆ್ಯಂಗಲ್ಸ್. ಓಕೆ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಜಾಸ್ತಿನೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ತನಕ ಅಷ್ಟೇ ಅದು ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಇದ್ರ ಮೇಲೆ ಇರ್ತವೆ. sin 2a, cos 2a, tan 2a, ಆಮೇಲೆ sin 3a, cos 3a, tan 3 ಅಂತ ಬರುತ್ತೆ. ಅದಕ್ಕೆಲ್ಲ ಫಾರ್ಮುಲಾ ಬರೆಸ್ತೀನಿ ನಿಮಗೆ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ತಾವೆ, ಸಿಂಪಲ್ ಪ್ರಾಬ್ಲಮ್ಸ್ ಇರ್ತಾವೆ. ಇದ್ರ ಮೇಲೆ ಕೇಳ್ತಾರೆ ಅಥವಾ ವೆರಿ ಇಂಪಾರ್ಟೆಂಟ್. ಟ್ರಿಗ್ನಾಮೆಟ್ರಿ ನಿಮಗೆ ಟೋಟಲ್ 6 ಮಾರ್ಕ್ಸ್ ಬರುತ್ತೆ. ಅದು ಆದಮೇಲೆ ಇದು ಬೇರೆ ಚಾಪ್ಟರ್ಸ್ ಎಕ್ಸ್ಟ್ರಲ್ಲಿ ಇದರಲ್ಲೇ ಜಾಯಿನ್ ಮಾಡಿದ್ದಾರೆ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಇಲ್ಲಿ ಪ್ರೊಡಕ್ಟ್ಸ್ ಆ್ಯಂಡ್ ಪ್ರೊಡಕ್ಟ್ ಇಂಟು ಸಮ್ ಡಿಫ್ರೆನ್ಸ್ ಅಂತ ಬರುತ್ತೆ. ಏನಿದೆ ಅಂದ್ರೆ ಸಮ್ ಆರ್ ಡಿಫ್ರೆನ್ಸ್ ಇಂಟು ಪ್ರೊಡಕ್ಟ್, ಆಮೇಲೆ ಪ್ರಾಡಕ್ಟ್ಸ್ ಇಂಟು ಸಮ್ ಡಿಫ್ರೆನ್ಸ್. ಇದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಬರ್ತವೆ ಆಯ್ತಾ. ಇದ್ರ ಮೇಲೆ ಕೇಳ್ತಾನೆ, ಬಟ್ ಇದ್ರದೆಲ್ಲ ನೀವು ಫಾರ್ಮುಲಾ ಗೊತ್ತಿರಬೇಕು. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅನ್ನೋದು ಚಾಪ್ಟರ್ ಬೇರೆ, ಬಟ್ ಇದರಲ್ಲಿ ಕಂಬೈನ್ ಮಾಡಿದ್ದಾರೆ. ಓಕೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ಬರೋಣ. ಓಕೆ ಯೂನಿಟ್ 5 ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ಓಕೆ ಇದನ್ನ ಹೇಳ್ತೀನಿ, ಇದನ್ನ ಲಾಸ್ಟ್ ಹೇಳ್ತೀನಿ. ಪ್ರೊಬಾಬಿಲಿಟಿ ಚಾಪ್ಟರ್ಸು ಆಮೇಲೆ ಕಾಂಪ್ಲೆಕ್ಸ್ ನಂಬರ್ ಇದೆಲ್ಲ ಈ ಚಾಪ್ಟರ್ಸ್ನ ಲಾಸ್ಟ್ ಹೇಳೋಣ. 1 ಮಾರ್ಕ್ಸ್ ಅಷ್ಟೇ ಇರುತ್ತೆ. ಓಕೆ ಬಟ್ ಫಸ್ಟ್ ಏನು ಮಾಡೋಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಇದ್ದ ಚಾಪ್ಟರ್ಸ್ ಎಲ್ಲ ಹೇಳ್ತೀನಿ ನಿಮಗೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಲೈವ್ ಕ್ಲಾಸಲ್ಲಿ. ಓಕೆ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಏನಿದೆ 1 ಮಾರ್ಕ್ಸ್ ಇದೆ. 1 ಮಾರ್ಕ್ಸ್ ಇದನ್ನ ಲಾಸ್ಟ್ ಬಿಡಿಸೋಣ. ಓಕೆ ಅದು ಹೇಳ್ತೀನಿ ಯಾವ ಟೈಪ್ ಬರೋದು. ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ಸ್ ಕೇಳ್ತಾನೆ. ಓಕೆ ಈ ಚಾಪ್ಟರ್ಸ್ ಕಾಂಪ್ಲೆಕ್ಸ್ ನಂಬರ್ ನೋಡಿ ಯಾವ ಟೈಪ್ ಬರೀಬೇಕು. ಡೆಫಿನಿಷನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ಅದ್ರ ಡೆಫಿನಿಷನ್ ಗೊತ್ತಿರಬೇಕು. ಯಾವ ಟೈಪ್ ಬರೀಬೇಕು ಅದು ಆಯ್ತಾ. ಈ ಟೈಪ್ a ಪ್ಲಸ್ ಐ ಬಿ ಆಯ್ತಾ ಈ ಫಾರ್ಮೆಟಲ್ಲಿ ಬರೀತಾರೆ, ಅಥವಾ ಎಕ್ಸ್ ಪ್ಲಸ್ ಐ ವೈ. ಓಕೆ ಇದು a ಪ್ಲಸ್ ಐ ಬಿ ಫಾರ್ಮೆಟ್ ಮಾಡೋದು ಹೇಳ್ತಾರೆ. ಆಮೇಲೆ ಕಾಂಜುಗೇಟ್ ಬರೆಯೋಕೆ ಹೇಳ್ತಾರೆ, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಬರೆಯೋಕೆ ಹೇಳ್ತಾರೆ ಆಯ್ತಾ. ಬಂದಂಥ ಆನ್ಸರಲ್ಲಿ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್. ಈಗ ನಾವು ಎಡಿಷನ್ ಮಾಡೋದು, ಸಬ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವಿಷನ್ ಮಾಡೋದು ಅವೆಲ್ಲ ಇಲ್ಲಿ ಆಲ್ಜಿಬ್ರಿಕ್ ರೂಲ್ಸಲ್ಲಿ ಬರ್ತವೆ. ಓಕೆ ನೆಕ್ಸ್ಟ್ ಅದರ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಆರ್ಗ್ಯುಮೆಂಟ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅದೇನು ಪ್ರಿನ್ಸಿಪಲ್ಸ್ ಎಲ್ಲ ಹೇಳ್ತೀನಿ ಎಲ್ಲ. ನೆಕ್ಸ್ಟ್ ಪೋಲಾರ್ ಫಾರ್ಮ್ ಅಂತ ಬರುತ್ತೆ. ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಇದ್ರ ಮೇಲೆ ಒಂದು ಕೇಳೋ ಚಾನ್ಸಸ್ ಇರುತ್ತೆ. z ಈಕ್ವಲ್ ಟು ಆರ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಓಕೆ ಇಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಈ ಫಾರ್ಮುಲಾ ನೆನಪಲ್ಲಿ z ಈಕ್ವಲ್ ಟು ಆರ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಓಕೆ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಕ್ಯಾಲ್ಕುಲಸ್. ಓಕೆ ಯೂನಿಟ್ 6 ಇಲ್ಲಿ ಲಿಮಿಟ್ಸ್ ಚಾಪ್ಟರ್ಸ್. ಓಕೆ ಲಿಮಿಟ್ಸ್ ಚಾಪ್ಟರ್ ನಿಮಗೆ ಟೋಟಲ್ 3 ಮಾರ್ಕ್ಸ್ ಬರುತ್ತೆ. ಓಕೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದಾವೆ. ಓಕೆ ನೋಡಿ ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆಲ್ಲ. ಇಲ್ಲಿದೆ ನೋಡಿ ಈ ಫಾರ್ಮುಲಾ ಮ್ಯಾಗ ಕೇಳೋ ಚಾನ್ಸಸ್ ಇರುತ್ತೆ. ಈ ಫಾರ್ಮುಲಾ ಪಕ್ಕ ಒಂದು ಕ್ವಶನ್ಸ್ ಇರುತ್ತೆ. ಓಕೆ ಇದ್ರ ಮೇಲೆ ಒಂದು ಇರುತ್ತೆ. ಓಕೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಡಿವೈಡ್ ಬೈ ಥೀಟಾ ಈಕ್ವಲ್ ಟು 1. ಓಕೆ ಈ ಫಾರ್ಮುಲಾ ಇತ್ತು. ಈ ಫಾರ್ಮುಲಾ ಇಲ್ಲೊಂದಿದೆ, ಇಲ್ಲೊಂದಿದೆ. ಇದಕ್ಕೆ ಮುಂಚೆ ಇಲ್ಲಿದೆ ನೋಡಿ ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ ಆಫ್ ಫಂಕ್ಷನ್ಸ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಮೇಲೆ ಒಂದು ಪ್ರಾಬ್ಲಮ್ ಬರ್ತದೆ. ರ್ಯಾಷನಲೈಸೇಷನ್ಸು, ಲಿಮಿಟ್ಸು ವೆನ್ n ಈಕ್ವಲ್ ಟು ಥೀಟಾ ಅಂತಿದೆ ಆಯಿತಾ. ಇವು ಮೂರು ಬೇರೆ ಬೇರೆ ಟೈಪ್ಸ್. ಫ್ಯಾಕ್ಟರೈಸೇಷನ್ ಮೇಲೆ ಅದೊಂದು ಟೈಪ್ಸು, ರ್ಯಾಷನಲೈಸೇಷನ್ ಅದೊಂದು ಟೈಪ್ಸು,
ಆಮೇಲೆ ಲಿಮಿಟ್ಸ್ ಆಯ್ತಾ ವೆನ್ ಎನ್ ಈಕ್ವಲ್ ಟು ಇನ್ಫಿನಿಟಿ ಕೊಟ್ಟಾಗ ಇದೊಂದು ಟೈಪ್ಸ್. ಇಲ್ಲಿ 3 ಟೈಪ್ಸ್ ಆಯ್ತಾ, ಇನ್ನೊಂದು 2 ಟೈಪ್ಸ್ ಬರ್ತಾವೆ ಅಂದ್ರೆ ಇಲ್ಲಿದೆ ಇದೊಂದು ಟೈಪ್ಸು, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬರ್ತಾ ಅದೊಂದು ಟೈಪ್ಸು ಓಕೆ. ಇಲ್ಲಿದೆಲ್ಲ ಈ ಟೈಪ್ ಟೋಟಲಿ 4 ಟೈಪ್ಸ್ ಆಯಿತು. ಯಾವುದು ಫ್ಯಾಕ್ಟರೈಸೇಷನ್ಸು, ರ್ಯಾಷನಲೈಸೇಷನ್ಸ್ 2, ಲಿಮಿಟ್ಸ್ ಎನ್ ಈಕ್ವಲ್ ಟು ಇನ್ಫಿನಿಟಿ ಕೊಟ್ಟಾಗ 3, ಆಮೇಲೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಡಿಸ್ಬೇಕಾಗ್ತದೆ. 4 ಟೈಪ್ಸ್ ಆಯಿತು. ಇನ್ನೊಂದು ಟೈಪ್ಸ್ ಬರುತ್ತೆ ಆಯ್ತಾ, ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ. 1 ಸೆಕೆಂಡ್. ಲಿಮಿಟ್ ಥೀಟಾ ಈಕ್ವಲ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಆಯ್ತಾ. ಟೋಟಲಿ 5 ಟೈಪ್ಸ್ ಬರ್ತವೆ ಓಕೆ. ಅದ್ರ ಮೇಲೆ ಕೇಳೋ ಚಾನ್ಸ್ ಇರುತ್ತೆ. ಈ 2 ಫಾರ್ಮುಲಾದಲ್ಲಿ ಕೇಳೋ ಚಾನ್ಸ್ ಭಾಳ ಇರುತ್ತೆ ಓಕೆ. ಅದು ಹೇಳ್ತೀನಿ. ಇಲ್ಲಿ ನಿಮಗೆ ಟೋಟಲಿ 3 ಮಾರ್ಕ್ಸ್ ಬರುತ್ತೆ ಲಿಮಿಟ್ಸ್ ಚಾಪ್ಟರಲ್ಲಿ. ಈಜಿ ಇದೆ, ಲಿಮಿಟ್ಸ್ ಚಾಪ್ಟರ್ ಈಜಿ ಇದೆ, ಆರಾಮಾಗಿ ಮಾಡ್ಬೋದು ಓಕೆ. ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ. ಇಲ್ಲಿ ನೋಡಿ, ಇಲ್ಲಿವರೆಗೆ ನಿಮಗೆ ಇವಾಗ ಹೊಸ ಸಿಲೆಬಸ್ಸು ಇಲ್ಲಿವರೆಗೆ ಇದು M1 ಆಯಿತು. ನಾವಾಗ ಏನು ಹೇಳಿದ್ನಲ್ಲ, ಲೀನಿಯರ್ ಆಲ್ಜಿಬ್ರಾ ಆಯಿತಾ, ಆಮ್ಯಾಗ ಆಲ್ಜಿಬ್ರಾ, ಟ್ರಿಗ್ನಾಮೆಟ್ರಿ, ಆಮ್ಯಾಗ ಇಂಟ್ರೊಡಕ್ಷನ್ ಟು ಕ್ಯಾಲ್ಕುಲೇಸ್. ಇಷ್ಟ ಆಯ್ತಪ್ಪ ಅಂದ್ರೆ ಯೂನಿಟ್ 6 ಆಯ್ತಪ್ಪ ಅಂತಂದ್ರೆ ನಿಮಗೆಲ್ಲ M1 ಕಂಪ್ಲೀಟ್ ಆಗುತ್ತೆ. ಹೊಸ ಸಿಲೆಬಸ್ ತಕ್ಕಂಗೆ ಇದು M1 ಕಂಪ್ಲೀಟ್ ಆಗುತ್ತೆ ಓಕೆ. ಇದರಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ. M1 ಅಲ್ಲಿ 20 ಮಾರ್ಕ್ಸು, M12 20 ಮಾರ್ಕ್ಸ್, ಎರಡು ಸೇರಿಸ್ಬಿಟ್ಟು ಮ್ಯಾಥಮೆಟಿಕ್ಸ್ ಸೆಟ್ ಮಾಡಿದ್ರೆ 40 ಮಾರ್ಕ್ಸ್ ಬರುತ್ತೆ ನಿಮಗೆ ಟೋಟಲಿ ಓಕೆ. ನೆಕ್ಸ್ಟ್ ಇದು M2 ಈ ಕಡೆಯಿಂದ ಓಕೆ. ಇಲ್ಲಿದೆ M2 ಸ್ಟಾರ್ಟ್ ಆಗುತ್ತೆ ನೋಡಿ. ಯೂನಿಟ್ 7 ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಬರುತ್ತೆ. ಯೂನಿಟ್ 7 ಅಂತ ತಗೊಂಡ್ರೆ ಸ್ಟ್ರೇಟ್ ಲೈನ್ಸ್. ಸ್ಟ್ರೇಟ್ ಲೈನ್ಸ್ ಅಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಇದೆ, ಇದು ಆರಾಮಾಗಿ ಮಾಡ್ಬೋದು. ಬಟ್ ಎಲ್ಲ ಫಾರ್ಮುಲಾ ಗೊತ್ತಿರ್ಬೇಕು ನೋಡಿ ಇದು ಆಯ್ತಾ. ಇಲ್ಲೇ y ಈಕ್ವಲ್ ಟು mx ಪ್ಲಸ್ ಸಿ ಓಕೆ. ಇದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಬರುತ್ತೆ. ಇದು 1 ಪಾಯಿಂಟ್ ಫಾರ್ಮ್ ಅಂತ ಬರುತ್ತೆ ಓಕೆ. ಇದು 2 ಪಾಯಿಂಟ್ ಫಾರ್ಮ್ ಅಂತ ಬರುತ್ತೆ ಓಕೆ. ಇದೆಲ್ಲ ಫಾರ್ಮುಲಾ ಗೊತ್ತಿರಬೇಕು. 1 ಪಾಯಿಂಟ್ ಫಾರ್ಮು, ಇದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮು ಓಕೆ. ಇದು 1 ಪಾಯಿಂಟ್ ಫಾರ್ಮು ಓಕೆ. ಇದು 2 ಪಾಯಿಂಟ್ ಫಾರ್ಮ್ ಓಕೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತಂದ್ರೆ ನಿಮ್ಗೆ ಇಲ್ಲಿ ಓಕೆ. ಸ್ಲೋಪ್ ಕಂಡಿಡಿಯಾಕ ಒಂದು ಫಾರ್ಮುಲಾ ಗೊತ್ತಿರುತ್ತೆ, ಅದು ಹೇಳ್ತೀನಿ ನಿಮ್ಗೆ. ಸ್ಲೋಪ್ ಕಂಡಿಡಿಯಾಕ ಫಾರ್ಮುಲಾ ಯಾವ ಟೈಪ್ ಬರುತ್ತೆ, ಒಂದು 3 ಟೈಪ್ಸ್ ಫಾರ್ಮುಲಾ ಬರ್ತಾವೆ. M ಈಕ್ವಲ್ ಟು ಟ್ಯಾನ್ ಥೀಟಾ ಓಕೆ. ಒಂದು ಹೇಳ್ತೀನಿ ನಿಮ್ಗೆ, ಎಕ್ಸ್ಪ್ಲೇನ್ ಮಾಡ್ತೀನಿ. M ಕಂಡಿಡಿಬೇಕು, ಆಮೇಲೆ y ಇಂಟರ್ಸೆಪ್ಟ್ ಕೊಟ್ಟಿರ್ತಾರೆ. y ಇಂಟರ್ಸೆಪ್ಟ್ ಅಂತಂದ್ರೆ ಏನ್ರಿ ಸಿ ವ್ಯಾಲ್ಯೂ ಗೊತ್ತಿರುತ್ತೆ, ಆಮೇಲೆ M ವ್ಯಾಲ್ಯೂ ಗೊತ್ತಿರುತ್ತೆ. ಅಲ್ಲಿ ಫಿಲಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲ ಇಕ್ವೇಶನ್ ಕಂಡುಹಿಡಿತೀವಿ. ಅದ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್. ಆಲ್ಮೋಸ್ಟ್ ಅಲ್ಲಿ ಸ್ಟ್ರೇಟ್ ಲೈನ್ ಅಲ್ಲಿ ಫೈಂಡ್ ದ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್, ಈ ಟೈಪ್ ಪ್ರಾಬ್ಲಮ್ಸ್ ಬರ್ತವೆ ಓಕೆ. ಇದು 1 ಪಾಯಿಂಟ್ ಫಾರ್ಮುಲಾ. ಒಂದು ಸ್ಟ್ರೇಟ್ ಲೈನು 1 ಪಾಯಿಂಟ್ ಅಲ್ಲಿ ಪಾಸ್ ಆದಾಗ ಆಯ್ತಾ, ಆ ಲೈನದ್ದು ಸ್ಲೋಪ್ ಕಂಡುಹಿಡಿಬೇಕು, M ಕಂಡುಹಿಡಿಬೇಕು. ಆಮೇಲೆ 1 ಪಾಯಿಂಟ್ ಅಂತಂದ್ರೆ x1 ಇಲ್ಲಿ y1 ಫಿಲಪ್ ಮಾಡಬೇಕು. ಇಲ್ಲಿ ಕಾಣುತ್ತಾ x1 y1 ಓಕೆ. x1 y1 ವ್ಯಾಲ್ಯೂ ಫಿಲಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ರೆ ನಮಗೆ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್ ಸಿಗುತ್ತೆ 1 ಪಾಯಿಂಟ್ ಪಾಸ್ ಆದಾಗ. ನೆಕ್ಸ್ಟ್ 2 ಪಾಯಿಂಟ್ ಫಾರ್ಮ್ ಒಳಗೆ ಒಂದು ಸ್ಟ್ರೇಟ್ ಲೈನು 2 ಪಾಯಿಂಟ್ ಅಲ್ಲಿ ಪಾಸಸ್ ಆಗಿತ್ತಪ್ಪ ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡೋದು ಓಕೆ. ಇಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ ಸ್ಟ್ರೇಟ್ ಲೈನ್ ಅಲ್ಲಿ. ಈ ಚಾಪ್ಟರ್ಲಿ 2 ಮಾರ್ಕ್ಸ್ ಇರುತ್ತೆ ಓಕೆ. ಇವೇ ಇಂಪಾರ್ಟೆಂಟ್ ಮೇಲ್ಗಡೆ. ಇದ್ರ ಜೊತೆಗೆ ಈ ಫಾರ್ಮುಲಾ ತಗೊಂಡ್ಬಿಟ್ಟು ಈ ಫಾರ್ಮುಲಾ ಜೊತೆಗೆ ಇಲ್ಲಿ ಪ್ರಾಬ್ಲಮ್ಸ್ ಆನ್ ಇಕ್ವೇಶನ್ ಲೀನಿಯರ್ ಲೈನ್ಸ್ ಥ್ರೂಗೆ ಪಾಯಿಂಟ್ ಆಯ್ತಾ, ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಬರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಈಗ. ಇಲ್ಲಿ ನೋಡಿ ಏನಿದೆ, ಇದೆಷ್ಟು ನಿಮ್ಗೆ ಇಲ್ಲಿ 1 ಪಾಯಿಂಟ್ ಫಾರ್ಮ್ ಆಯ್ತಾ. 1 ಪಾಯಿಂಟ್ ಫಾರ್ಮ್ ತಗೊಂಡ್ರೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಕೊಟ್ಟಿರ್ತಾರೆ, ಇಲ್ಲ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಲ್ಲಿ 2 ಪಾಯಿಂಟ್ ಫಾರ್ಮ್ ಇದ್ದಾಗ ಅಲ್ಲಿ ಪ್ಯಾರಲಲ್ ಲೈನು ಪರ್ಪೆಂಡಿಕ್ಯುಲರ್ ಲೈನ್ ಬರುತ್ತೆ. ಎದಕ್ಕೆ ಪ್ಯಾರಲಲ್ ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಸ್ಲೋಪ್ ಕಂಡುಹಿಡಿಯಾಕ ಆಯ್ತಾ. ನೀವು ಇಲ್ಲಿ M ಕಂಡುಹಿಡಿಬೇಕಲ್ವಾ, ಈ ಫಾರ್ಮುಲಾ M ಐತಲ್ರಿ ಇಲ್ಲಿ ಆಯ್ತಾ. ಈ ಸ್ಲೋಪ್ ಕಂಡುಹಿಡಿಯೋ ಸಲುವಾಗಿ ನಿಮಗೆ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್ ಕೊಟ್ಟಿರ್ತಾರೆ. ಆ ಪ್ಯಾರಲಲ್ ಲೈನ್ ಇದ್ದು ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ಕಂಡುಹಿಡಿದ್ರಪ್ಪ ಅಂದ್ರೆ ನಮ್ಗೆ ಪ್ಯಾರಲಲ್ ಲೈನ್ ಇದ್ದು ಸ್ಲೋಪ್ ಗೊತ್ತಾಗುತ್ತೆ, ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ಗೊತ್ತಾಗುತ್ತೆ ಓಕೆ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಇಲ್ಲ ಫೈಂಡಿಂಗ್ ಇದಿಷ್ಟು ಫೈಂಡ್ ಸ್ಲೋಪ್ x intercept and y intercept of general equation. General equation ಅಂದ್ರೆ ಏನ್ರಿ, ax plus by plus c equal to 0 ಅಂತ. ಇದು ಜನರಲ್ ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್. ಇದು ನೆನಪಿರಲಿ
ಓಕೆ ax plus by plus c equal to 0 ಇದು ಜನರಲ್ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್. ಈ ಟೈಪ್ ಒಂದು ನಮ್ಗೆ ಇಕ್ವೇಶನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 5x ಪ್ಲಸ್ 6y ಪ್ಲಸ್ 8 ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ. ಓಕೆ ಈ ಟೈಪ್ ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ. ಸ್ಟ್ರೇಟ್ ಲೈನ್ ಇಕ್ವೇಶನ್ ಕೊಟ್ಟು ಆದ್ಮೇಲೆ ನಿಮ್ಗೆ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ ಅಂದ್ರೆ ನೋಡಿ ಇಲ್ಲೇನಿದೆ ಫೈಂಡ್ ದ ಸ್ಲೋಪು, ಫೈಂಡ್ ದ ಎಕ್ಸ್ ಇಂಟರ್ಸೆಪ್ಟ್, ಇವನ್ನ ಎರಡು ಕೇಳ್ತಾರೆ. ಇಲ್ಲ ಫೈಂಡ್ ದ ಸ್ಲೋಪು, y ಇಂಟರ್ಸೆಪ್ಟ್ ಆಯ್ತಾ, ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಆಯ್ತಾ. ಇಲ್ಲೊಂದು ಕ್ವಶನ್ ಇಲ್ಲಿ ಮೇಲ್ಗಡೆಯಿಂದ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಇದರಲ್ಲಿ ಒಂದು ಕ್ವಶನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಪಕ್ಕ ಕೇಳ್ತಾನೆ ಫೈಂಡ್ ದ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, y ಇಂಟರ್ಸೆಪ್ಟ್ ಆಫ್ ಜನರಲ್ ಇಕ್ವೇಶನ್. ಓಕೆ ಇದು ಫಾರ್ಮುಲಾ ಬರೆಸ್ತೀನಿ. ಸ್ಲೋಪ್ ಹೆಂಗೆ ಕಂಡುಹಿಡಿಬೇಕು ಅಂದರೆ ಈ ಟೈಪ್ ಜನರಲ್ ಇಕ್ವೇಶನ್ ಕೊಟ್ಟಾಗೆ ಸ್ಲೋಪ್ ಕಂಡುಹಿಡಿಯೋಕೆ ಫಾರ್ಮುಲಾ ಬೇರೆ ಇದೆ, ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಯೋಕೆ ಬೇರೆ ಫಾರ್ಮುಲಾ ಇದೆ, y ಇಂಟರ್ಸೆಪ್ಟ್ ಕಂಡುಹಿಡಿಯೋಕೆ ಫಾರ್ಮುಲಾ ಇದ್ದಾವೆ. ಅದನ್ನ ಹೇಳ್ತೀನಿ. ಆ ಫಾರ್ಮುಲಾ ನೋಡ್ಕೊಂಡ್ಬಿಟ್ಟು ನೀವು ವ್ಯಾಲ್ಯೂ ಫಿಲ್ ಅಪ್ ಮಾಡಿದ್ರೆ ನಿಮಗೆ ಸ್ಲೋಪ್ ಸಿಗುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ಬೋದು, y ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ ನಿಮ್ಗೆ ಇಲ್ಲಿ CET ಅಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ತಾನೆ ಅಂದ್ರೆ ಫೈಂಡ್ ದ ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್, ಫೈಂಡ್ ದ ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್, ಅಥವಾ ಫೈಂಡ್ ದ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ y ಇಂಟರ್ಸೆಪ್ಟ್, ಈ ಟೈಪ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಇಕ್ವೇಶನ್ ಕೊಡ್ತಾನೆ ಆಯ್ತಾ, 5x plus 6y plus 8 equal to 0. ಈ ಟೈಪ್ ಒಂದು ಎಕ್ಸಾಂಪಲ್ಸ್ ಹೇಳ್ತಾ ಇದೆ ನಿಮಗೆ, ಅದು ನಿಮ್ಗೆ ಪ್ರಾಬ್ಲಮ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಸ್ಟ್ರೇಟ್ ಲೈನ್ ಅಂದರೆ 2 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ ಈಸಿ ಇರುತ್ತೆ, ಈ ಚಾಪ್ಟರ್ ಮಾಡ್ಬೋದು. ಓಕೆ ನೆಕ್ಸ್ಟ್ ನೋಡಿ ಡಿಫ್ರೆನ್ಸಿಯೇಷನ್. ನಿಮಗಿದು ಭಾಳ ಡಿಫ್ರೆಂಟ್ ಅಂದರೆ ಡಿಫಿಕಲ್ಟ್ ಅನಿಸುತ್ತೆ ಅಲ್ಲ. ಡಿಫ್ರೆನ್ಸಿಯೇಷನ್ ಚಾಪ್ಟರ್ಸ್ ಭಾಳ ಈಸಿ ಇದೆ ರೀ ಆಯ್ತಾ, ಭಾಳ ಈಸಿ ಇದೆ. ಏನು ಉಳಿದೆಲ್ಲ ಚಾಪ್ಟರ್ಸ್ಗಿಂತ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ಸ್ ಭಾಳ ಈಸಿ ಇರುತ್ತೆ. ಓಕೆ ಟೈಮ್ ಭಾಳ ತಗೋದಿಲ್ಲ, ಬೇಗ ಆನ್ಸರ್ ಮಾಡ್ಬೋದು. ನೀವು ಬೇಗ ಆನ್ಸರ್ ಮಾಡಬೇಕಪ್ಪ ಅಂತಂದರೆ ನಿಮಗೆಲ್ಲ ಫಾರ್ಮುಲಾ ಗೊತ್ತಿರಬೇಕು, ಪಕ್ಕ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಎಲ್ಲ ಪ್ರಾಬ್ಲಮ್ಸ್ನು ಈಸಿಯಾಗಿ ಬಿಡಿಸ್ಬೋದು. ಓಕೆ ಫಾರ್ಮುಲಾ ಗೊತ್ತಿಲ್ಲಪ್ಪ ಅಂತಂದರೆ ಪ್ರಾಬ್ಲಮ್ ಬಿಡ್ಸೋಕೆ ಆಗೋದಿಲ್ಲ. ಓಕೆ ಫಾರ್ಮುಲಾ ಗೊತ್ತಿರಬೇಕು, ಯಾವ ಟೈಪ್ ಮಾಡುವಂಥ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ಆಯ್ತಾ, ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇದೆಲ್ಲ ಚಾಪ್ಟರ್ಗಿಂತ. ಓಕೆ ನೋಡಿ ಯೂನಿಟ್ 8 ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಎಷ್ಟು ಕೇಳ್ತಾರೆ ಅಂದ್ರೆ 6 ಮಾರ್ಕ್ಸ್ ಕೇಳ್ತಾರೆ. ಓಕೆ ಇಲ್ಲಿ 6 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಯಾವ್ಯಾವ ಟೈಪ್ ಪ್ರಾಬ್ಲಮ್ಸ್ ಬರ್ತಾವೆ ನೋಡ್ರಿ. ಪ್ರಾಬ್ಲಮ್ಸ್ ಆನ್ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್, ಸಮ್ ರೂಲು, ಪ್ರಾಡಕ್ಟ್ ರೂಲು, ಕ್ವಶನ್ ರೂಲ್ ಆಯ್ತಾ. ಇದರಲ್ಲಿ ಒಂದು ಕೇಳ್ತಾನೆ ಆಯ್ತಾ, ಈ 3 ಸೇರ್ಸ್ ಒಂದು ಇರುತ್ತೆ. ಸಮ್ ರೂಲರಲ್ಲಿ ಕೇಳ್ಬೋದು, ಪ್ರಾಡಕ್ಟ್ ರೂಲಲ್ಲಿ ಕೇಳ್ಬೋದು, ಅಥವಾ ಕ್ವಶನ್ ರೂಲಲ್ಲೇ ಕೇಳ್ಬೋದು. ಅವ್ರ ಪ್ರಾಬ್ಲಮ್ಸ್ ಹೆಂಗೆ ಕೇಳ್ತೀನಿ ನಿಮಗೆ ಆಯ್ತಾ, ಲೈವ್ ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಫಂಕ್ಷನ್ಸ್ ಆಫ್ ಫಂಕ್ಷನ್ಸ್. ಇದಿಷ್ಟು ಬೇಸಿಕ್ಸ್ ಆಯಿತು. ನಿಮಗೆ ಇಲ್ಲೇ 5 ಚಾಪ್ಟರ್ಸ್ ಬರುತ್ತೆ ಆಯ್ತಾ. 1 ಸೆಕೆಂಡ್, ಇಲ್ಲೇನಿದೆ ಫಂಕ್ಷನ್ ಆಫ್ ಫಂಕ್ಷನ್ ಅನ್ನೋದು 1 ಚಾಪ್ಟರ್ಸ್ ಆಯ್ತಾ. ಡಿಫ್ರೆನ್ಸಿಯೇಷನ್ ಅಲ್ಲೇ ಒಂದು ಸ್ಮಾಲ್ ಚಾಪ್ಟರ್ಸ್ ಬರ್ತವೆ ಆಯ್ತಾ, ಸಣ್ಣ ಚಾಪ್ಟರ್ಸ್ ಬರ್ತವೆ ಆಯ್ತಾ. ಅದರಲ್ಲಿ ಫಂಕ್ಷನ್ಸ್ ಆಫ್ ಫಂಕ್ಷನ್ಸ್ ಅನ್ನೋದೊಂದು ಚಾಪ್ಟರ್ಸ್ ಬರುತ್ತೆ. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಒಂದು ಬರುತ್ತೆ. ಇದೇ ಚಾಪ್ಟರ್ಸ್ ಎಲ್ಲ ಬಿಡಿ. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಅಲ್ಲಿ ಬೇಸಿಕ್ಸ್ ಒಳಗೆ ಬರುತ್ತೆ, ಬಟ್ ಫಂಕ್ಷನ್ ಆಫ್ ಫಂಕ್ಷನ್ ಅನ್ನೋದು 1 ಚಾಪ್ಟರ್ಸ್ ಬರುತ್ತೆ. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಇಂಪ್ಲಿಸಿಟಿ ಫಂಕ್ಷನ್ಸ್ ಅನ್ನೋದು ಇದೊಂದು ಚಾಪ್ಟರ್ಸು. ನೆಕ್ಸ್ಟು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅನ್ನೋದು ಇನ್ನೊಂದು ಚಾಪ್ಟರ್ಸ್ ಆಯ್ತಾ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾನೆ. ಓಕೆ ನೆಕ್ಸ್ಟ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್, ಇದೊಂದು ಚಾಪ್ಟರ್ಸ್ ಅಪ್ ಟು ಸೆಕೆಂಡ್ ಆರ್ಡರ್ ಅದು ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸ್ ಬಿಡಿಸ್ಬೇಕು. ಓಕೆ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಲೋಗರಿಥಮ್ ಫಂಕ್ಷನ್ಸು, ದಿಸ್ ಟೈಪ್ ಯು ಟು ದ ಪವರ್ ಆಫ್ ವಿ. ಈ ಟೈಪ್ ಇದ್ದಾಗ ನಾವು ಲಾಗ್ ಅಪ್ಲೈ ಮಾಡಿಬಿಟ್ಟು ಡಿಫ್ರೆನ್ಸಿಯೇಷನ್ ಮಾಡಬೇಕಾಗ್ತದೆ. ಓಕೆ ಇಷ್ಟೆಲ್ಲ ಇರುತ್ತೆ ಆಯ್ತಾ, ಸಿಂಪಲ್ ಪ್ರಾಬ್ಲಮ್ಸ್ ಇದೆಲ್ಲ ಇದ್ರ ಮೇಲೆ. ಓಕೆ ನೆಕ್ಸ್ಟ್ ಇಲ್ಲಿ ಚಾಪ್ಟರ್ಸ್ ಹೇಳಿದ್ನಲ್ಲ ಯಾವ ಬರ್ತಾವೆ ಹೇಳ್ತೀನಿ ಕೇಳಿ. ಫಂಕ್ಷನ್ ಆಫ್ ಫಂಕ್ಷನ್ಸ್ ಇದೊಂದು ಚಾಪ್ಟರ್ಸ್. ಓಕೆ ಡಿಫ್ರೆನ್ಸಿಯೇಷನಲ್ಲಿ ಫಸ್ಟ್ ನಾವು ಏನು ಓದಬೇಕಪ್ಪ ಅಂದ್ರೆ ಸಮ್ ರೂಲು, ಪ್ರಾಡಕ್ಟ್ ರೂಲು, ಕ್ವಶನ್ ರೂಲು, ಇವು ಪ್ರಾಬ್ಲಮ್ಸ್ ಯಾವ ಟೈಪ್ ಮಾಡಬೇಕು ಅನ್ನೋದನ್ನ ಕಲ್ಕೊಂಡ್ಬಿಟ್ಟು ಆದಮೇಲೆ ಓಕೆ ಫಸ್ಟ್ ಚಾಪ್ಟರ್ ಬರೆದು ನಿಮಗೆ ಫಂಕ್ಷನ್ ಆಫ್ ಫಂಕ್ಷನ್ ಬರುತ್ತೆ. ಫಂಕ್ಷನ್ ಒಳಗಡೆ ಫಂಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೈನ್ AX, ಲಾಗ್ ಆಫ್ ಸೈನ್ X, ಈ ಟೈಪ್ ಇವಕ್ಕೆಲ್ಲ ಅಂದರೆ ಫಂಕ್ಷನ್ ಆಫ್ ಫಂಕ್ಷನ್ ಅಂತ ಕರೀತಾರೆ, ಚೈನ್ ರೂಲ್ ಅಂತ ಕರೀತಾರೆ. ಓಕೆ
ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಅಂತಂದ್ರೆ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಥೀಟಾ ಮಾಡ್ತೀವಿ. ಓಕೆ, ಅದೇ ಸೇಮ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ, ಅದೇ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್, ಫಸ್ಟ್ ಚಾಪ್ಟರ್ ಫಂಕ್ಷನ್ ಆಫ್ ಫಂಕ್ಷನ್ಸ್, ಸೆಕೆಂಡ್ ಚಾಪ್ಟರ್ ಏನಿದೆ ಇಂಪ್ಲಿಸಿಟಿ ಫಂಕ್ಷನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ ಫಿಫ್ತ್ ಒನ್ ಏನ್ರಿ ಲಾಗರಿಥಮಿಕ್ ಫಂಕ್ಷನ್ಸ್. ಓಕೆ, 5 ಚಾಪ್ಟರ್ಸ್ ಬರ್ತವೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೇಳ್ತಾನಲ್ಲ ಆಯ್ತಾ, ಒಂದೊಂದು ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ಇಲ್ಲಿ ನೋಡ್ರಿ, ಸಮ್ ರೂಲ್, ಪ್ರಾಡಕ್ಟ್ ರೂಲ್ ಅಂಡ್ ಕ್ವಶನ್ ರೂಲ್ ಮೇಲೆ ಒಂದು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ, ಒನ್ ಆಯ್ತಾ. ನೆಕ್ಸ್ಟ್ 5 ಚಾಪ್ಟರ್ಸ್ ಇದೆ, 5 ಚಾಪ್ಟರ್ ಇಂದ ಒಂದೊಂದು ಕೇಳೋ ಚಾನ್ಸ್ ಇರುತ್ತೆ. ಟೋಟಲಿ 6 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಓಕೆ, ಇಲ್ಲಿ ಯಾವ ಟೈಪ್ ಪ್ರಾಬ್ಲಮ್ಸ್ ಬರ್ತಾವ ಅಂದ್ರೆ, ಈಗೆಲ್ಲ ನೀವು ಬೇಸಿಕ್ಸ್ ಕಲಿತಿರೋದ್ಮೇಲೆ ಇಲ್ಲಿ ಅಪ್ಲಿಕೇಶನ್ಸ್ ಆಯ್ತಾ, ಡಿಫ್ರೆನ್ಸಿಯೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದಂಗೆ ಆಯ್ತಾ. ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್, ಇಕ್ವೇಶನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯೋಕ್ಕೆ, ನಾರ್ಮಲ್ ಕಂಡುಹಿಡಿಯೋದು ಆಯ್ತಾ, ಆಮೇಲೆ ಸ್ಲೋಪ್ ಹ್ಯಾಂಗ್ ಕಂಡುಹಿಡಬೇಕು, ಈ ಟೈಪ್ ಪ್ರಾಬ್ಲಮ್ಸ್ ಕೇಳ್ತಾನೆ. ಅದಾದ್ಮೇಲೆ ಡೆರೈವೇಟಿವ್ ಆಸ್ ಎ ರೇಟ್ ಮೆಜರ್ ಟು ಫೈಂಡ್ ದ ರೇಟ್ ಆಫ್ ಚೇಂಜಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋದು, ವೆಲಾಸಿಟಿ ಕಂಡುಹಿಡಿಯೋದು, ರೇಡಿಯಸ್, ವಾಲ್ಯೂಮ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳೋ ಚಾನ್ಸ್ ಇರುತ್ತೆ. ಓಕೆ, ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಇದ್ರ ಮೇಲೆ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಮೇಲೆ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಎಲ್ಲಪ್ಪ ಅಂದ್ರೆ ಡಿಫಿಕಲ್ಟ್ ಆಗೋದ್ರೆ ಇಲ್ಲಿ ನೋಡಿ, ಇಲ್ಲಿ ಅದರ ವಾಲ್ಯೂಮ್ ಅಂತಿದೆ ನೋಡಿ ಆಯ್ತಾ. ಇಲ್ಲಿ ಸ್ವಲ್ಪ ನಿಮಗೆ ಒಂದು ಪ್ರಾಬ್ಲಮ್ ಕೇಳ್ತಾನೆ. ಓಕೆ, ಇಲ್ಲಿ ರೇಟ್ ಮೆಜರ್ಸ್ ಅಂತಿದೆಯಲ್ಲ ಅವೆಲ್ಲ ಅಂದ್ರೆ ಇಲ್ಲಿ ಇದು ಬರುತ್ತೆ, ರೇಡಿಯಸ್ಸು, ಏರಿಯಾ, ವಾಲ್ಯೂಮು, ಯೂಸಿಂಗ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ದಮ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸ್ವಲ್ಪ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾನೆ ಅಂತ, ಇದೊಂದು ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇಕ್ವೇಶನ್ ಆಫ್ ದ ಟ್ಯಾಂಜೆಂಟು, ನಾರ್ಮಲ್ಲು, ಸ್ಲೋಪ್ ಕಂಡುಹಿಡಿಯೋದು, ವೆಲಾಸಿಟಿ ಕಂಡುಹಿಡಿಯೋದು, ಆಕ್ಸಲರೇಷನ್ ಕಂಡುಹಿಡಿಯೋದು, ಇದು ಸೇರಿಸ್ಬಿಟ್ಟು ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಓಕೆ, ಟೋಟಲ್ 2 ಮಾರ್ಕ್ಸ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯೂನಿಟ್ ಯಾವುದಪ್ಪ, ಇಂಟಿಗ್ರಲ್ ಕ್ಯಾಲ್ಕುಲಸ್. ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ ಆಯ್ತಾ. ಇದು ಈಸಿ ಇದೆ ಆಯ್ತಾ, ಭಾಳ ಈಸಿ ಇದೆ. ಬಟ್ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೆ, ಬೇಸಿಕ್ಸ್ ಎಲ್ಲ ಫಾರ್ಮುಲಾ ಗೊತ್ತಿರಬೇಕು, ರೂಲ್ಸ್ ಗೊತ್ತಿರಬೇಕು, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ. ಎಲ್ಲ ರೂಲ್ಸ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಬ್ಲಮ್ಸ್, ಅದೇ ರೂಲ್ಸ್ ಗೊತ್ತಿರಬೇಕು. ಅಂದರೆ ಏನು ಇಲ್ಲಿ ಬರುತ್ತೆ, ಸಮ್ ರೂಲ್ ಬರುತ್ತೆ, ಪ್ರಾಡಕ್ಟ್ ರೂಲ್ ಬರುತ್ತೆ, ಆಮೇಲೆ ಇಲ್ಲಿ ರ್ಯಾಷನಲೈಸೇಷನು, ಆಮೇಲೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಬರ್ತವೆ, ಆಮೇಲೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರ್ತವೆ, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರ್ತವೆ. ಓಕೆ, ಆ ಟೈಪ್ ಮೇಲೆ ಬರ್ತವೆ ಆಯ್ತಾ. ಏನ್ರಿ ರೂಲ್ಸ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಬ್ಲಮ್ಸ್. ಇಷ್ಟರಲ್ಲಿ ನಿಮಗೆ ಸಮ್ ರೂಲು ಬರುತ್ತೆ. ಓಕೆ, ರ್ಯಾಷನಲೈಸೇಷನ್ ಮಾಡೋದು ಬರುತ್ತೆ, ಆಮೇಲೆ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರ್ತವೆ, ಆಲ್ಜಿಬ್ರಿಕ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದರಲ್ಲಿ ಬರ್ತವೆ. ರೂಲ್ಸ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ, ಇಲ್ಲಿ ರ್ಯಾಷನಲೈಸೇಷನ್ ಮಾಡೋದು ಬರುತ್ತೆ. ಇಷ್ಟೆಲ್ಲ ಇಲ್ಲಿ ಇನ್ಕ್ಲೂಡ್ ಆಗುತ್ತಾ, ರೂಲ್ಸ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಬ್ಲಮ್ಸ್, ಇಷ್ಟೊಳಗೆ ಪ್ರಾಬ್ಲಮ್ಸ್ ಬರ್ತಾವೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಟ್ರಿಗ್ನಾಮೆಟ್ರಿ ಯಾವ ಟೈಪ್ ಕೇಳ್ತಾನಂದ್ರೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ಇಂಟಿಗ್ರಲ್ ಕ್ಯಾಲ್ಕುಲೇಷನ್ 5 ಮಾರ್ಕ್ಸ್ ಬರುತ್ತೆ. ಓಕೆ, ರೂಲ್ಸ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಬ್ಲಮ್ಸ್ ಅಲ್ಲಿ ಓಕೆ ಇಲ್ಲಿ ಆಲ್ಜಿಬ್ರಿಕ್ನೇ ಇರುತ್ತೆ ಆಯ್ತಾ, ಆಮೇಲೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರುತ್ತೆ, ಆಮೇಲೆ ಸಮ್ ರೂಲು ಇರ್ತವೆ, ಇಷ್ಟೊಳಗೆ ಇನ್ಕ್ಲೂಡ್ ಆಗುತ್ತೆ ಆಯ್ತಾ. ನಿಮ್ಗೆ ಯಾವ ಟೈಪ್ ಅಂತಂದ್ರೆ ಇವಾಗ ಇಂಟಿಗ್ರೇಷನ್ ಆಫ್ 5x² + 6x + 7x + 8 ಆಯ್ತಾ, ಈ ಟೈಪ್ ಪ್ರಾಬ್ಲಮ್ಸ್ ಕೇಳ್ತೀವಿ, ಆಲ್ಜಿಬ್ರಿಕ್ ಅದಾಯ್ತು. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ ಅಂತಂದ್ರೆ ಇಂಟಿಗ್ರೇಷನ್ ಆಫ್ sin² x + tan² x, ಈ ಟೈಪ್ ಕೇಳೋ ಚಾನ್ಸಸ್ ಇರುತ್ತವೆ. ಇಲ್ಲ tan x + cot x ಬ್ರಾಕೆಟ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ tan x + cot x ಬ್ರಾಕೆಟ್ ಸ್ಕ್ವೇರ್, ಈ ಟೈಪ್ ಪ್ರಾಬ್ಲಮ್ ಇವೆಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಅವ್ನು ಯಾವ ಟೈಪ್ ಬಿಡಿಸ್ಬೇಕು ಹೇಳ್ತೀನಿ. ಇದರಲ್ಲಿ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಟ್ರಿಗ್ನಾಮೆಟ್ರಿಯಲ್ಲಿ ಏನು ಕೇಳ್ತಾರೆ, sin² x cos² x ಇವು ಇಂಪಾರ್ಟೆಂಟ್ ಆಯ್ತಾ. ಇಂಟಿಗ್ರೇಷನ್ ಆಫ್ sin² x, ಇಂಟಿಗ್ರೇಷನ್ ಆಫ್ cos² x, ಇಂಟಿಗ್ರೇಷನ್ ಆಫ್ tan² x, ಇಂಟಿಗ್ರೇಷನ್ ಆಫ್ sin³ x, cos³ x, tan³ x, ಇವೆಲ್ಲ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಟ್ರಿಗ್ನಾಮೆಟ್ರಿಯಲ್ಲಿ ಬರುವಂಥ, ಇಂಟಿಗ್ರೇಷನ್ ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್. ಇದ್ರ ಜೊತೆಗಿನ ನೀವು ಈ ಪ್ರಾಬ್ಲಮ್ಸ್ ಗೊತ್ತಿದೆ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಇವೇ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತವೆ. ಓಕೆ, ಅಲ್ಲಿ ಲಿಮಿಟ್ಸ್ ಕೊಡ್ತಾರೆ ಅಷ್ಟೇ. ಓಕೆ, ಅದು ಹೇಳ್ತೀನಿ ನೆಕ್ಸ್ಟ್ ಚಾಪ್ಟರ್ ಹೇಳೋಣ ಡೆಫಿನೆಟ್ ಇಂಟಿಗ್ರಲ್ಸ್. ಬಟ್ ಇವ್ರು ಬೇಸಿಕ್ ಕಲ್ಕೊಡು. ಓಕೆ, ಇದು
ಟ್ರಿಗ್ನಾಮೆಟ್ರಿಲಿ ಬರುವಂಥದ್ದು ಯಾವ್ಯಾವು ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದಾಯ್ತಾ, ಕಾಟ್ ಸ್ಕ್ವೇರ್ ಎಕ್ಸ್ ಇವು 4. ಆಮೇಲೆ ಸೈನ್ ಕ್ಯೂಬ್ ಎಕ್ಸು, ಕಾಸ್ ಕ್ಯೂಬ್ ಎಕ್ಸ್ ಇವು 2 ತಗೊಂಡು ಕೇಳ್ತಾನೆ. ಓಕೆ, ಇದಾದ್ಮೇಲೆ ನಿಮಗೆ ರ್ಯಾಷನಲೈಸೇಷನ್ ಅಂತ ಬರುತ್ತೆ. ಆಯ್ತಾ, ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸು, ಆಯ್ತಾ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಮಾಡ್ಕೊಂಬಿಟ್ಟು 1 ಮೈನಸ್ ಕಾಸ್ ಎಕ್ಸ್, 1 ಮೈನಸ್ ಕಾಸ್ ಎಕ್ಸ್ ಮಾಡಬೇಕು. ಇದೆಲ್ಲ ರ್ಯಾಷನಲೈಸೇಷನ್ ಬರುತ್ತೆ. ನಿಮ್ಗೆ ಪ್ರಾಬ್ಲಮ್ ಸರಿ ಗೊತ್ತಾಗುತ್ತೆ. ಓಕೆ, ಈ ಟೈಪ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಇಂಟಿಗ್ರೇಷನ್ ಬೈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಇದು ವೆರಿ ಇಂಪಾರ್ಟೆಂಟ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಾಬ್ಲಮ್ ಕೇಳಿಸ್ತದೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಇಲ್ಲಿ ನಿಮಗೆ 2 ಪ್ರಾಬ್ಲಮ್ಸ್ ಬರೋ ಚಾನ್ಸ್ ಇರುತ್ತೆ, ಅಂದ್ರೆ 2 ಮಾರ್ಕ್ಸ್. ಇಲ್ಲಿ ನಾನು ಫಸ್ಟ್ ಹೇಳಿದ್ನಲ್ಲ ರೂಲ್ಸ್ ಆಫ್ ಇಂಟಿಗ್ರೇಷನ್ ಅಂಡ್ ಪ್ರಾಬ್ಲಮ್ಸ್ ಇದೆಲ್ಲ, ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಆನ್ ಇಂಟಿಗ್ರೇಷನ್ ಬೈ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ 2 ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಓಕೆ, ಇಲ್ಲಿ 2 4 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಆ್ಯಂಡ್ ಬೈ ಪಾರ್ಟ್ಸ್ ಅಂತಿದೆ. ಬೈ ಪಾರ್ಟ್ಸ್ ಅಂದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಇಲ್ಲಿ ನಿಮ್ಗೆ ಪ್ರಾಡಕ್ಟ್ ರೂಲ್ ಐತಲ್ವಾ, ಆಯ್ತಾ. ಈಗ ಹೆಂಗ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಯು ಇಂಟು ವಿ ಬರ್ತಲ್ಲ, ಅದೇ ಸೇಮ್ ಇಂಟಿಗ್ರೇಷನ್ ಅಲ್ಲಿ ಯು ಇಂಟು ವಿ ಅಂತ ಬರುತ್ತೆ, ಆಯ್ತಾ. ಇದು ಪ್ರಾಡಕ್ಟ್ ರೂಲ್. ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಪ್ರಾಡಕ್ಟ್ ರೂಲ್ಸ್. ಅದರಲ್ಲಿ 1 ಮಾರ್ಕ್ಸ್ ಬರುತ್ತೆ. 1 ಕ್ವಶನ್ ಕೇಳ್ತಾನೆ. ಟೋಟಲಿ 5 ಮಾರ್ಕ್ಸ್ ಬರುತ್ತೆ. ರೂಲ್ಸ್ ಆಫ್ ಇಂಟಿಗ್ರೇಷನ್ ಅಂಡ್ ಪ್ರಾಬ್ಲಮ್ಸ್ ಅಲ್ಲಿ 2 ಕ್ವಶನ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಇಂಟಿಗ್ರೇಷನ್ ಬೈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ. ಟೋಟಲ್ 4 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಆ್ಯಂಡ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಏನ್ರಿ, ಪ್ರಾಡಕ್ಟ್ ರೂಲ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಡಿ ಎಕ್ಸ್, ಆಯ್ತಾ. ಆ ಫಾರ್ಮುಲಾ ಮೇಲೆ 1 ಪ್ರಾಬ್ಲಮ್ ಬರುತ್ತೆ, 1 ಮಾರ್ಕ್ಸ್. ಓಕೆ, ಟೋಟಲಿ 5 ಮಾರ್ಕ್ಸ್ ಇರುತ್ತೆ. ಓಕೆ, ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಇದೆ, ಭಾಳ ಈಜಿ ಇದೆ, ಆರಾಮಾಗಿ ಮಾಡ್ಬೋದು. ಬಟ್ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದನ್ನ ತಲೆ ಇಟ್ಕೊಳ್ಳಿ. ಫಾರ್ಮುಲಾ ನೆನಪಿರಬೇಕು. ಫಾರ್ಮುಲಾ ಇದ್ದರೆ ಈಸಿಯಾಗಿ ಮಾಡ್ಬೋದು, ಆಯ್ತಾ. ಇವಾಗ ನೀವು ಇಲ್ಲಿ ಏನು ಮಾಡಿದೀವಲ್ಲ, ಇದೇನು ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಏನು ಇಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಲ್ಲ, ಇವೇ ಪ್ರಾಬ್ಲಮ್ಸು ಇಲ್ಲಿ ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ ಬರುತ್ತೆ. ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ ರಿಪೀಟ್ ಆಗುತ್ತೆ, ಅವೇ ಪ್ರಾಬ್ಲಮ್ಸ್ ಬರ್ತವೆ. ಬಟ್ ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಬೇಕು ಬಂದಂಥ ರಿಸಲ್ಟ್ಸ್ಗೆ. ಲಾಸ್ಟ್ ಏನು ಆನ್ಸರ್ ಬರುತ್ತಲ್ಲ, ಆ ಆನ್ಸರ್ಗೆ ಅಪ್ಪರ್ ಲಿಮಿಟು ಮೈನಸ್ ಲೋವರ್ ಲಿಮಿಟ್ ಈ ಟೈಪ್ ಫಿಲಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. ಅದೇನೇನ್ರಿ ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ ಬರುತ್ತೆ. ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ. ನೀವು ಇಲ್ಲಿ ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಒಳಗೆ ಏನು ಪ್ರಾಬ್ಲಮ್ಸ್ ಕಲ್ತಿರ್ತಾರಲ್ಲ, ಅವೇ ಪ್ರಾಬ್ಲಮ್ಸು ಇಲ್ಲಿ ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ ಬರುತ್ತೆ. ಓಕೆ, ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತವೆ, ಅವೇ ಸೇಮ್ ಪ್ರಾಬ್ಲಮ್ ಬರ್ತವೆ. ಬಟ್ ಈ ಚಾಪ್ಟರ್ಸ್ ಅಲ್ಲಿ ನೀವು ಓನ್ಲಿ ಲಿಮಿಟ್ ಅಪ್ಲೈ ಮಾಡಬೇಕು, ಅಪ್ಪರ್ ಲಿಮಿಟು ಮೈನಸ್ ಲೋವರ್ ಲಿಮಿಟ್. ಓಕೆ, ಇಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಡೆಫಿನಿಟ್ ಇಂಟಿಗ್ರಲ್ಸ್, ಪ್ರಾಬ್ಲಮ್ಸ್ ಆನ್ ಅಪ್ಲಿಕೇಶನ್ಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ಸ್ ಸಚ್ ಆಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಓಕೆ, ಇಲ್ಲಿ ನೋಡಿ, ಇಲ್ಲೇನಿದೆ ಅಂದರೆ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಡೆಫಿನಿಟ್ ಇಂಟಿಗ್ರಲ್ಸ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ಯೂನಿಟ್ 10 ಅಲ್ಲಿ ಮಾಡಿದಂಥ ಪ್ರಾಬ್ಲಮ್ಸ್ ಅಷ್ಟು ಇದರಲ್ಲಿ ಬರುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಡೆಫಿನಿಟ್ ಇಂಟಿಗ್ರಲ್ಸ್. ನೀವೇನು ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ, ಇಲ್ಲಿ ಯೂನಿಟ್ 10 ಅಲ್ಲಿ ಇದೆ ನೋಡಿ. ಯೂನಿಟ್ 10 ಅಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಇದರಲ್ಲಿ ಕವರ್ ಆಗುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ. ಓಕೆ, ಇದರಲ್ಲಿ 1 ಮಾರ್ಕ್ಸ್ ಬರುತ್ತೆ. ಓಕೆನಾ. ಬಟ್ ನೀವು ಇಲ್ಲೇನೋ ಲಿಮಿಟ್ಸ್ ಅಪ್ಲೈ ಮಾಡಬೇಕು, ಆಯ್ತಾ. ಅಪ್ಪರ್ ಲಿಮಿಟು ಮೈನಸ್ ಲೋವರ್ ಲಿಮಿಟ್ ಈ ಟೈಪ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಬೇರೆ ಕೊಟ್ಟಿದ್ದಾರೆ ನೋಡಿ, ಏನಿದೆ ಪ್ರಾಬ್ಲಮ್ಸ್ ಆನ್ ಅಪ್ಲಿಕೇಶನ್ಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ ಸಚ್ ಆಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಇದ್ರ ಬಗ್ಗೆ ಒಂದು ಪಕ್ಕ ಕ್ವಶನ್ಸ್ ಇರುತ್ತೆ, ಆಯ್ತಾ. ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್, ಆಯ್ತಾ, ಜನರೇಟೆಡ್ ಬೈ ದ ವಾಲ್ಯೂಮ್, ಆಯ್ತಾ. ಈ ಟೈಪ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಏರಿಯಾ ಕೇಳಿರ್ತಾನೆ ಅಥವಾ ವಾಲ್ಯೂಮ್ ಅವ್ರಿಗೆ ಕೇಳಿರ್ತಾನೆ. 2 ಪ್ರಾಬ್ಲಮ್ 1 ಬರುತ್ತೆ. ಓಕೆ, ಇಷ್ಟು ಸೇರಿಸ್ಬಿಟ್ಟು 1 ಮಾರ್ಕ್ಸ್ ಬರುತ್ತೆ. ಒಂದು ಕ್ವಶನ್ ಕೇಳ್ತಾನೆ, ಪ್ರಾಬ್ಲಮ್ಸ್ ಆನ್ ಅಪ್ಲಿಕೇಶನ್ಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ ಸಚ್ ಆಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. 1 ಕೇಳ್ತಾನೆ, ಏರಿಯಾ ಕೇಳ್ಬೋದು ಅಥವಾ ವಾಲ್ಯೂಮ್ ಅವ್ರಿಗೆ ಕೇಳ್ಬೋದು. 1 ಕ್ವಶನ್ ಬರುತ್ತೆ, 1 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿದೆ ಸಿಂಪಲ್ಸ್ ಪ್ರಾಬ್ಲಮ್ಸ್ ಆನ್ ಡೆಫಿನಿಟ್ ಇಂಟಿಗ್ರಲ್, ಇಲ್ಲೊಂದು ಕೇಳ್ತಾನೆ, ಆಯ್ತಾ. 2 ಕ್ವಶನ್ಸ್ ಕೇಳ್ತಾನೆ, 2 ಮಾರ್ಕ್ಸ್ ಆಯ್ತು. ಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ ಎಷ್ಟು ಬರುತ್ತಾ, 2 ಮಾರ್ಕ್ಸ್ ಬರುತ್ತೆ. ಓಕೆ,
ಅದ್ರ ಜೊತೆಗೆ ನೀವು ಫಾರ್ಮುಲಾ ನೆನಪಿಟ್ಟುಕೊಳ್ಳಿ, ಫಾರ್ಮುಲಾ ನೆನಪಿರಬೇಕು. ಓಕೆ, ನೆಕ್ಸ್ಟ್ ಯೂನಿಟ್ 12. ಓಕೆ, ಇಲ್ಲಿ ಏನಿದೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇದೆ, ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ನಿಮ್ಗೆ ಎರಡು ಕಂಬೈನ್ಡ್ ಇದ್ದಾಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಮತ್ತು ಇಂಟಿಗ್ರೇಷನ್ ಗೊತ್ತಿರಬೇಕು. ಓಕೆ, ಇದರಲ್ಲಿ ನಿಮಗೆ ಆರ್ಡರ್ ಆ್ಯಂಡ್ ಡಿಗ್ರಿ ಬರೀದು ಕೇಳ್ತಾನೆ, ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಫಾರ್ಮೇಷನ್ ಮಾಡೋದು ಕೇಳ್ತಾನೆ, ಅದೊಂದು ಕ್ವಶನ್ ಇದೊಂದು ಕ್ವಶನು. ನೆಕ್ಸ್ಟು ಇಲ್ಲಿ ಲಾಸ್ಟ್ ಇದೆ ನೋಡ್ರಿ ಆಯ್ತಾ, ಫಸ್ಟ್ ಆರ್ಡರ್ ಇದ್ರ ವೇರಿಯೇಬಲ್ ಸಪ್ರೇಬಲ್ ಮೆಥಡ್ ಆ್ಯಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೆಥಡ್ ಅಂತಿದೆ ಆಯ್ತಾ. ಇದರಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಟೋಟಲ್ 3 ಮಾರ್ಕ್ಸ್. ಓಕೆ, ಎಲ್ಲೆಲ್ಲಪ್ಪ ಅಂದ್ರೆ ಇಲ್ಲಿ ನೋಡಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನು, ಇದರಲ್ಲಿ ಒಂದು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆ್ಯಂಡ್ ಸೆಕೆಂಡ್ ಆರ್ಡರ್, ಇದರಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ಎರಡು ಕ್ವಶನ್ ಆಯ್ತಾ. ನೆಕ್ಸ್ಟ್ ಥರ್ಡ್ ಕ್ವಶನ್ ಇದಿಷ್ಟು, ಪ್ರಾಬ್ಲಮ್ಸ್ ಆನ್ solution of linear differential equation of first order by variable separable method and integrating factor method. Okay, ಇದಿಷ್ಟು ಕೇಳೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದು ಕ್ವಶನ್ ಫಸ್ಟ್ ಎಂಟ್ರಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಒಂದು ಕ್ವಶನು, ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಪ್ ಟು ಸೆಕೆಂಡ್ ಆರ್ಡರ್, ಇದರಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಲಾಸ್ಟ್ ಅಂದರೆ ಪ್ರಾಬ್ಲಮ್ಸ್ ಆನ್ ಸೊಲ್ಯೂಷನ್ ಆಫ್ ವೇರಿಯೇಬಲ್ ಸಪ್ರೇಬಲ್ ಮೆಥಡ್ ಆ್ಯಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೆಥಡ್, ಇವು ಎರಡು ಸೇರಿಸಿ ಒಂದು ಕೇಳ್ತಾನೆ. ಅಂದರೆ ಟೋಟಲಿ 3 ಕ್ವಶನ್ಸು 3 ಮಾರ್ಕ್ಸ್ ಬರುತ್ತೆ. ಓಕೆ, ಇದಿಷ್ಟು ಕೇಳ್ತಾನೆ. ಓಕೆನಾ, ನಿಮಗೆ ನಾನೊಂದು ಇದು ಕಳಿಸ್ತೀನಿ, ಫಾರ್ಮುಲಾ ಮ್ಯಾಥಮೆಟಿಕ್ಸ್ ಫಾರ್ಮುಲಾದ ಲಿಂಕ್ ಕಳಿಸ್ತೀನಿ. ಅದು ಫಾರ್ಮುಲಾ ಲಿಂಕ್ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ ಆಯ್ತಾ. ಆ ಲಿಂಕ್ ನೀವು ಕ್ಲಿಕ್ ಮಾಡಿಬಿಟ್ಟು ಫಾರ್ಮುಲಾ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಬುಕ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಓದ್ತಾರೆ, ಫಸ್ಟ್ ಚಾಪ್ಟರಿಂದ ಎಲ್ಲ ಕ್ಲಿಯರಾಗಿ ಓದ್ತಾರೆ. ಓಕೆ, ಇದನ್ನ ಸಿಲೆಬಸ್ ರೆಫರ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಬೇಕಾದ್ರೆ ಇದನ್ನ ಸಿಲೆಬಸ್ ನಿಮ್ಗೆ ಕಳಿಸ್ತೀನಿ. ಓಕೆ, ಇದೆಲ್ಲ ಕಳಿಸ್ತೀನಿ ನಿಮ್ಗೆ ಸಿಲೆಬಸ್ ನೋಡ್ಕೊಂಡ್ಬಿಟ್ಟು ಇದು ಮಾಡಿ. ಇಲ್ಲಿ ಕೇಳಿ, ಇಲ್ಲಿ ಏನಿದೆ ಅಂದ್ರೆ ಡಿಟರ್ಮೆಂಟ್ಸ್ ಇದೆಯಲ್ಲ, ಅಲ್ಲಿ ನನಗೆ ಫಾರ್ಮುಲಾ ಬುಕ್ಕದಲ್ಲಿ ಪ್ರಾಪರ್ಟೀಸ್ ಅಂತ ಇದೆ ರೀ ಆಯ್ತಾ. ನಿಮ್ಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದಿಲ್ಲ, ಮಾಡೇ ಇಲ್ಲ ನೋಡ್ರಿ ಆಯ್ತಾ, ಪ್ರಾಪರ್ಟೀಸ್ ಇಲ್ಲ. ಸೊ ಪ್ರಾಪರ್ಟೀಸ್ ಏನು ಓದೋದು ಅವಶ್ಯಕತೆ ಇಲ್ಲ, ಬಟ್ ಸ್ವಲ್ಪ ಲಿಟಲ್ ಬಿಟ್ ಆಗಿ ಓದ್ಕೊಳ್ಳಿ. ಬಟ್ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ ಆಯ್ತಾ. ಡಿಟರ್ಮೆಂಟ್ ಚಾಪ್ಟರ್ಸ್ ಅಲ್ಲಿ 8 ಪ್ರಾಪರ್ಟೀಸ್ ಬರುತ್ತೆ, ಬಟ್ ಇಲ್ಲಿ ಪ್ರಾಪರ್ಟೀಸ್ ಮೆನ್ಷನ್ ಮಾಡಿಲ್ಲ. ಅಂದ್ರೆ ಪ್ರಾಪರ್ಟೀಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋದಿಲ್ಲ. ಓಕೆ, ಅದನ್ನು ಓದಕ್ಕೆ ಹೋಗ್ಬೇಡಿ. ಬಟ್ ಫಾರ್ಮುಲಾ ಬುಕ್ಕದಲ್ಲಿ ಪ್ರಾಪರ್ಟೀಸ್ ಇದೆ. ಓಕೆ, ಅದು ಬಿಟ್ಬಿಡಿ. ಓಕೆ, ಇದನ್ನ ಸಿಲೆಬಸ್ ನೋಡ್ಕೊಂಡ್ಬಿಟ್ಟು ಫಾರ್ಮುಲಾ ಎಲ್ಲ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾಳೆ 8 o'clock ಇರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸೈನ್ಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.